ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲ ಸಿಂಗಲ್ ಬಾಯ್ಸ್ಗೆ ನಮಸ್ತೆ ಗಾಯ್ಸ್. ನೀವು ಎಷ್ಟು ದಿನ ಅಂತ ಸಿಂಗಲ್ ಆಗಿರ್ತೀರಾ? ಮದುವೆ ಆಗೋದಕ್ಕೆ ಹೆಣ್ಣು ಹುಡುಕಾಟ ಬೇಡವಾ? ಅಥವಾ ಫ್ರೆಂಡ್ಶಿಪ್ ಮಾಡೋದಕ್ಕೆ ಹೆಣ್ಣು ಮಕ್ಕಳು ಬೇಡವಾ? ಸೊ ಸ್ನೇಹಿತರೆ ನೋಡಿ, ನಮಗೆ ಸಂಯುಕ್ತ ಆರ್ ಅಂತ ಒಂದು ಹುಡುಗಿ ಮಾಹಿತಿನ ಕಳಿಸಿದ್ದಾರೆ. ಸೊ ಇದು ಇವರ ಬ್ರೋಕರ್ ಅವರು ಬೆಳಗ್ಗೆ ನನಗೆ ಕಳಿಸಿರ್ತಕ್ಕಂಥ ಮಾಹಿತಿ. ಸರ್, ನಿಮಗೆ ಒಂದು ಬಯೋಡಾಟಾ ಕಳಿಸಿದ್ದಾನೆ, ಅದನ್ನು ನಿಮ್ಮ ಚಾನಲಲ್ಲಿ ತಿಳಿಸಿಕೊಡಿ. ಸೊ ಅದರಿಂದ ನಮ್ಮ ಒಂದು ಹುಡುಗಿ ಏನಿದ್ದಾಳೆ ಆಕೆಗೆ ಮದುಮಗ ಬೇಕಾಗಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹೆಸರು ಸಂಯುಕ್ತ ಆರ್, ವಯಸ್ಸು 24 ವರ್ಷ, ಹಳ್ಳಿ ಹೊನ್ನಾವಳಿ ಎಂಬ ಒಂದು ಊರು. ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಈಕೆಗೆ ಬೇಕಾಗಿರೋದು ಒಬ್ಬ ಹುಡುಗ ಬೇಕಾಗಿದ್ದಾರೆ. ಸೊ ಫೋಟೋನ ಸರಿಯಾಗಿ ಜೂಮ್ ಮಾಡಿ ನೋಡ್ಕೊಳ್ಳಿ. ಈಕೆ ಬಯೋಡಾಟಾ ಹೇಳ್ತಾನೆ, ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ಅಂತ ಹೇಳ್ತಾನೆ. ಜೊತೆಗೆ ಈಕೆನ ಮದುವೆ ಆಗುವಂಥ ಹುಡುಗನಿಗೆ ಈಕೆ ಕೊಡ್ತಕ್ಕಂಥದ್ದು ಏನು ಅಂತ ಕೂಡ ಹೇಳ್ತಾನೆ. ಊರು ಮದ್ದೂರು, ಮಂಡ್ಯ ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂಥದ್ದು ಈಕೆ. ಎತ್ತರ ಬಂದ್ಬಿಟ್ಟು 5.3 ಅಡಿ ಎತ್ತರ, ಬೆಳ್ಳಗಿನ ಗೋಧಿ ಬಣ್ಣದ ಶರೀರದ ಮೈಕಟ್ಟು. ರಾಶಿ ಕರ್ಕಾಟಕ ರಾಶಿ, ನಕ್ಷತ್ರ ಪುಷ್ಯ ನಕ್ಷತ್ರ. ಮನೆ ಕೆಲಸ ಪ್ಲಸ್ ಬೆಳಗ್ಗೆ ಹಾಲಿನ ಒಂದು ಉತ್ಪಾದಕರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಒಂದನೇ ಪಾಯಿಂಟಲ್ಲಿ ಹೇಳಬೇಕು ಅಂದರೆ ಈಕೆಗೆ ತಂದೆ ಇಲ್ಲ ಸ್ನೇಹಿತರೆ. ತಂದೆಯವರು ಒಂದು ಹಾಲು ಉತ್ಪಾದಕರ ಕೇಂದ್ರದಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ತೀರ್ಕೊಂಡ ನಂತರ ಒಂದು ಏನೋ ಅನುಕಂಪದ ಆಧಾರ ಅದನ್ನ ಕರಿತಲ್ಲ, ಆ ಒಂದು ಆಧಾರದ ಮೇಲೆ ಈ ಒಂದು ಸಂಯುಕ್ತ ಅವರಿಗೆ ಕೆಲಸ ಸಿಗುತ್ತೆ. ಆ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯ ಬೆಳಕಿನ ಅಂದರದ ಜೀವನಕ್ಕೆ ಬೆಳಕಾಗಿರ್ತಕ್ಕಂತಹ ಸಂಯುಕ್ತ ಅವಳಿಗೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಒಳ್ಳೆಯ ಸ್ವಭಾವ ಇದೆ ಮತ್ತು ಜೀವನ ಶೈಲಿ ಚೆನ್ನಾಗಿದೆ. ಬೆಳಗ್ಗೆ ಬೇಗ ಎತ್ತಾರೆ, ಕೆಲಸ ಮಾಡ್ತಾರೆ ಮತ್ತು ಕೆಲಸಕ್ಕೆ ಹೋಗ್ತಾರೆ ಅಂತ ಹೇಳಿರೋದು. ಶಾಂತ ಸ್ವಭಾವ ಮತ್ತು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ಗುಣ ಹೊಂದಿರೋದು. ಸೊ ತಂದೆಯವರಿಲ್ಲ ಅಂದರೆ ತಾಯಿಯವರು ಒಬ್ಬ ಹಾಲು ಅವರು ಕೂಡ ಇದಕ್ಕೆ ಹೆಲ್ಪ್ ಮಾಡ್ತಾರೆ ಮತ್ತು ಒಬ್ಬ ತಮ್ಮ ಶಾಲೆಗೆ ಹೋಗ್ತಾನೆ. ಸೊ ಮಿಡಲಲ್ಲಿ ಹೇಳಬೇಕು ಅಂದರೆ 3 ಜನ ಮಕ್ಕಳು, 2 ಜನ ಹೆಣ್ಮಕ್ಳು, ಒಬ್ಬ ತಮ್ಮ ಶಾಲೆಯಲ್ಲಿ ಓದ್ತಕ್ಕಂಥದ್ದು. ಈ ಸಂಯುಕ್ತ ಅವರಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಪಾಯಿಂಟ್ ನಂಬರ್ 1, ಸೆಟಲ್ ಆ್ಯಂಡ್ ಸ್ಟೇಬಲ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ಸೊ ಸ್ಟೇಟಲ್ ಅಂದರೆ ಏನು, ಸ್ಟೇಬಲ್ ಅಂತಂದರೆ ಏನು, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತಲ್ಲ ಸ್ನೇಹಿತರೆ. ಇವತ್ತೇನಾದರೂ ನನ್ನನ್ನು ಅವ್ರು ಮದುವೆ ಆಗ್ತಾರೆ ಅಂದರೆ ನನ್ನನ್ನು ಯಾವ ರೀತಿ ಸಾಕ್ತಾರೆ ಅನ್ನೋದನ್ನು ಮ್ಯಾಟ್ರ್ ಆಗುತ್ತೆ, ಹೌದಾ? ಅದರ ಬಗ್ಗೆ ಗಮನ ಕೊಟ್ಟಾಗ ಪ್ರಸ್ತುತ ಅವನು ಅದಕ್ಕೆ ಸೆಟಲ್ ಆಗಿರಬೇಕು. ಸ್ಟೇಬಲ್ ಅಂತಂದರೆ ಒಂದು ಗುರಿ, ಒಂದು ನಿರ್ದಿಷ್ಟ ಉದ್ದೇಶ ಮತ್ತು ಮಾಡ್ತಕ್ಕಂಥ ಕೆಲಸ ಏನಿರುತ್ತೆ ಅದರ ಬಗ್ಗೆ ಹೆಚ್ಚಿನ ಗಮನ ಮತ್ತು ಅದರ ಬಗ್ಗೆ ಹೆಚ್ಚಿನ ಕಾಳಜಿ ಇರತಕ್ಕಂಥ ಹುಡುಗ ಆಗಿರಬೇಕು. ಒಳ್ಳೆಯ ಉದ್ಯೋಗ ಇರಬೇಕು, ಕನಿಷ್ಠ ಸ್ಥಿರ ಸಂಬಳ ಬರಬೇಕು. ನಾನು ಗೋರ್ಮೆಂಟ್ ಜಾಬ್ ಇರ್ತಕ್ಕಂಥ ಹುಡುಗನೇ ಬೇಕು ಅಂತ ಏನು ಹೇಳ್ತಾ ಇಲ್ಲ. ಒಟ್ಟಿನಲ್ಲಿ ಒಂದು ಸ್ಥಿರವಾಗಿರ್ತಕ್ಕಂಥ ಕೆಲಸ ಇರಬೇಕು, ಅದರಿಂದ ಒಳ್ಳೆಯ ಸಂಬಳ ಬರಬೇಕು ಅಂತ ಈ ಒಂದು ಮುದ್ದಾಗಿರ್ತಕ್ಕಂಥ ಹುಡುಗಿ ಹೇಳಿದ್ದಾರೆ. ಕುಟುಂಬವನ್ನು ಚೆನ್ನಾಗಿ ನೋಡ್ಕೋಬೇಕು, ಎಲ್ಡರ್ಸ್ಗಳಿಗೆ ಜಾಸ್ತಿ ಗೌರವ ಕೊಡಬೇಕು. ಸೊ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಂತೆ ಅಂತ ಎಲ್ಡರ್ಸ್ ಅಂದರೆ ದೊಡ್ಡವರಿಗೆ ಜಾಸ್ತಿ ಗೌರವ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತು ಯಂಗರ್ಸ್ ಅವರಿಗೆ ಸ್ವಲ್ಪ ಕಿರಿಯರಿಗೆ ಹೆಚ್ಚಿನ ಪ್ರೀತಿ ಕೊಡಬೇಕು ಅಂತ ಹೇಳಿದ್ದಾರೆ. ಆರೋಗ್ಯ ಚೆನ್ನವಾಗಿರಬೇಕು, 30 ವರ್ಷದ ಒಳಗಡೆ ನೀವಿರಬೇಕು, ಫಿಟ್ ಆ್ಯಂಡ್ ಕ್ಲಿಯರ್ ಆಗಿರ್ತಕ್ಕಂಥ ಸ್ಟೈಲಿಶ್ ಲುಕ್ಕಲ್ಲಿ ಇರಬೇಕು, ಸ್ವಂತ ಮನೆ ಇರೋದು ಅಥವಾ ಸೆಟಲ್ ಆಗೋ ಕ್ಲೀನ್ ಪ್ಲ್ಯಾನ್ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಹುಡುಗನಿಗೆ ಕುಡಿಯುವ ಚಟ ಅಥವಾ ಸೇದುವ ಚಟ ಇದ್ದರೆ ಎರಡರಲ್ಲಿ ಒಂದನ್ನು ಮಾಡಲಿ ಅಥವಾ ಅದನ್ನೇ ಕಂಟಿನ್ಯೂ ಮಾಡಬಾರ್ದು. ಫಸ್ಟು ನೀವು ನನ್ನ ಮನೆಗೆ ಬನ್ನಿ, ನನ್ನ ನೋಡ್ಕೊಳ್ಳಿ, ಮಿಕ್ಕಿದ ಆಮೇಲೆ ಮಾತಾಡೋಣ ಅಂತ ಹೇಳಿದ್ದಾರೆ. ಈಕೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂಥ ಜಿಮೇಲ್ ಐಡಿಗೆ ಮೇಲ್ ಮಾಡಿ, ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅಥವಾ ಏನಾದರೂ ತಿಳಿಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈನ ಕೊಡ್ತೇನೆ. ಸೊ ಇಲ್ಲಿ ನೋಡ್ತಕ್ಕಂಥ ಕಾರಿನ ಒಡತಿ ಆಗಿರೋದು ಈ ಒಂದು ಸಂಯುಕ್ತ. ಸೊ ಹಾಲು ಉತ್ಪಾದಕರ ಕೇಂದ್ರದಿಂದ ಒಂದು ಕಾರ್ ಕೊಡ್ತಾರೆ, ಯಾಕಂದರೆ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ, ಹೋಗೋದಕ್ಕೆ ಬರೋದಕ್ಕೆ ಅಂತ ಒಂದು ಕಾರನ್ನು ಕೊಡ್ತಾರೆ, ಮಾರುತಿ ಈಟಿಕಾ ಅಂತ. ಸೊ ಇದು 1462 CCಯ ಪೆಟ್ರೋಲ್ ವೇರಿಯಂಟ್ ಕಾರ್ ಆಗಿರೋದು. ಇವರ ತಂದೆಯವರಿಗೆ ಕೊಟ್ಟಿರ್ತಕ್ಕಂಥ ಕಾರು ಇವಾಗ ಇವರ ಮಗಳು ಯೂಸ್ ಮಾಡ್ತಾ ಇದ್ದಾಳೆ. ಇದಕ್ಕೆ ಡ್ರೈವರ್ ಸಹ ಇದ್ದಾರೆ. ಸ್ನೇಹಿತರೆ, ಪ್ರಸ್ತುತ ಇದೊಂದು ಕಾರ್ ಏನಿರುತ್ತೆ ನಿಮಗೆ ವರದಕ್ಷಿಣೆ ರೂಪದಲ್ಲಿ ಕೊಡಬಹುದಾಗಿರ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಕಂಡೀಷನ್ಸ್ಗಳು ಏನು ಅಪ್ಲೈ ಮಾಡಿದ್ದಾರೆ ಅಂದರೆ, ಪ್ರಸ್ತುತ ಡ್ರೈವಿಂಗ್ ಮಾಡೋದಕ್ಕೆ ಬರಬೇಕು, ನಾನೇನಾದರೂ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಅದಕ್ಕೆ ನನಗೆ ಪರ್ಮಿಷನ್ ಕೊಡಬೇಕು ಮತ್ತು ನನಗೆ ಯಾವತ್ತೂ ಬೈಬಾರ್ದು, ಪ್ರೀತಿ ಮಾಡಬೇಕು. ನನ್ನ ತಂದೆಯ ಒಂದು ಕಾಳಜಿ, ಪ್ರೀತಿ, ಅವರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೆ ನಿಮ್ಮಿಂದನೂ ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ, ಅದನ್ನು ನೀವು ನನಗೆ ಕೊಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದರ ಟಾಪ್ ಸ್ಪೀಡ್ ಬಂದರೆ 160ರಿಂದ 170 ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 18ರಿಂದ 20 ಕಿಲೋಮೀಟರ್ವರೆಗೂ ಮೈಲೇಜಿಂಗ್ ಇರ್ತಕ್ಕಂಥದ್ದು. ಸೀಟು ಬಂದು 7 ಸೀಟಸ್ಗಳ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಒಳಗಡೆ ಬ್ಲೂ ಕಲರ್ ಗಾಡಿ ಇದೆ. ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಫ್ಯಾಮ್ಲಿ ಮತ್ತು ಗುಡ್ ಆಗಿರ್ತಕ್ಕಂಥ ಕಾರ್ ಇರ್ತಕ್ಕಂಥದ್ದು ಇದು.
ನೋಡ್ತಾ ಇದ್ದೀರಾ, ಗುಡ್ ಲುಕ್ಕಿಂಗ್ ಆ್ಯಂಡ್ ಸ್ಮಾರ್ಟ್ ಆಗಿರ್ತಕ್ಕಂಥ ಕ್ವಾಲಿಟಿ ಮತ್ತು ಈಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ, ಮಾರ್ಬಲಸ್ ಆಗಿ ಇರ್ತಕ್ಕಂಥದ್ದು. ಸೊ ಕಾರು ನನಗೆ ಆಸ್ತಿ ಕೊಡ್ತಾರೆ ಅಂತ ಮದುವೆ ಆಗಬೇಕಾ, ಅಥವಾ ಈಗ ನನಗೆ ಜಾಸ್ತಿ ಪ್ರೀತಿ ಕೊಡ್ತಾಳೆ, ಸಾಕ್ತಾ ಇದ್ದಾಳೆ, ನನಗೆ ಇವಳೆ ಕೆಲಸಕ್ಕೆ ಹೋಗ್ಬಿಟ್ಟು ನೋಡ್ಕೊಳ್ತಾಳೆ ನನ್ನ ಅಂತ ಮದುವೆ ಆಗಬೇಕಾ? ಎರಡೂ ಕನ್ಫ್ಯೂಷನಲ್ಲಿ ನೀವು ಇರಬೇಡಿ, ಯಾವುದಾದ್ರೂ ಒಂದಕ್ಕೆ ಓಕೆ ಅಂತ ಹೇಳಿ ಅಂತ ನಾನು ಕೂಡ ಹೇಳ್ತೇನೆ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು ಮಾಹಿತಿ ಆಗಿದೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಮಾಹಿತಿ ಮುಗಿಸುವ ಮುನ್ನ ಇಲ್ಲಿ ಕಳಿಸ್ತಕ್ಕಂತಹ ಇಂಟೀರಿಯರ್ಗಳ ಡಿಸೈನ್ ತೋರಿಸ್ತೀನಿ. ಈ ಒಂದು ಕಾರಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೇರಿಂಗ್ ಆಗಿರಲಿ ಚೆನ್ನಾಗಿದೆಯಾ ನೋಡಿ, ಬಿಕಾಸ್ ಇದನ್ನು ಯೂಸ್ ಮಾಡೋರು ಯಾರು ನೀವೇ ಆಗ್ತೀರ. ಹಾಗಾಗಿ ಚೆನ್ನಾಗಿದೆಯೋ ಇಲ್ವೋ ಅಂತ ಒಂದು ಸಲ ನೋಡಿಕೊಂಡ್ರೆ ನಿಮಗೂ ಕೂಡ ಇಷ್ಟ ಆಗ್ಬೋದು, ಅಷ್ಟು ಇಷ್ಟ ಆಗದೇ ಇರ್ಬೋದು. ಯಾವುದಾದ್ರೂ ಒಂದನ್ನು ಅಪ್ಲೈ ಮಾಡ್ಬೋದು ನೀವು. ಮತ್ತು ಇಲ್ಲಿ ನೋಡ್ತಕ್ಕಂಥದ್ದು ಪ್ರಸ್ತುತ ಸ್ಪೀಡ್ ಲಿಮಿಟ್, ಗೇರ್ ಸಿಸ್ಟಮ್, ಮತ್ತು ಇಲ್ಲಿ ಕಂಫರ್ಟಬಲ್ ಆಗಿರ್ತಕ್ಕಂತಹ ಸೀಟು, ಕಂಫರ್ಟ್ ಆಗಿರ್ತಕ್ಕಂಥ ಕ್ವಾಲಿಟಿಯಲ್ಲಿದೆ. ಮತ್ತು ಇಲ್ಲಿ ಎ ಸಿ ಇದೆ ಸ್ನೇಹಿತರೆ, ಚೆನ್ನಾಗಿದೆಯಾ. ಮತ್ತು ಅರ್ಬಲ ಗೇರ್ ಬ್ಯಾಗ್ ಇಲ್ಲಿಂದ ಆನ್ ಆಗುತ್ತೆ ಸ್ನೇಹಿತರೆ. ಸೊ ಎಲ್ಲನೂ ಕೂಡ ಕ್ವಾಲಿಟಿಯಲ್ಲಿ ಮತ್ತು ಚೆನ್ನಾಗಿರ್ತಕ್ಕಂತಹ ಒಂದು ಕ್ವಾಂಟಿಟಿಯಲ್ಲಿ ಇರ್ತಕ್ಕಂತಹ ಗಾಡಿ ನಿಮಗೆ ಸಿಗುತ್ತೆ. ಬಟ್ ನೀವು ಅವರಿಗೆ ಇಷ್ಟ ಆಗುವ ರೀತಿಯಲ್ಲಿ ಇರಬೇಕು. ಹೆಂಗಿರ್ತಿರೋ ಏನೋ ಅಂತ ನನಗೂ ಗೊತ್ತಿಲ್ಲ, ನಿಮಗೆ ಗೊತ್ತಿರೋದು. ಸೊ ಮಾಹಿತಿಗಳು ಈ ರೀತಿಯಾಗಿತ್ತು ಇವತ್ತಿಂದು. ಸೊ ಸಂಯುಕ್ತ ಅವ್ರಿಗೆ ಇಷ್ಟಪಡಬೇಕಾಗಿರ್ತಕ್ಕಂಥ ಹುಡುಗ ನೀವಾಗಿದ್ದರೆ, ಒಂದು 30 ವರ್ಷದ ಒಳಗಿನವನಾಗಿದ್ದರೆ, ನಿಮ್ಮ ಬಯೋಡಾಟಾಗಳನ್ನು ಅವಳಿಗೆ ಒಂದು ಮೇಲ್ ಮಾಡಿ ಫುಲ್ ಇನ್ಫಾರ್ಮೇಷನ್ಗೆ ತಕ್ಕ ಆಗಿರ್ತಕ್ಕಂತಹ ಡೀಟೇಲ್ಸ್ಗಳು ಕೊಡ್ತಾಳೆ. ಏನಾದರೂ ತಿಳಿಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ರಿಪ್ಲೈನ ಮಾಡ್ತೇನೆ. ಕಮೆಂಟ್ ಮಾಡಿ ಸ್ನೇಹಿತರೆ. ಒಳ್ಳೆಯದಾಗಲಿ, ನಿಮ್ಮ ಅಪ್ಲಿಕೇಶನ್ ಅವ್ರಿಗೆ ಸಿಗಲಿ, ಸಕ್ಸಸ್ ಆಗಲಿ, ಮದುಮಗನಾಗಿ ಹೊರಹೊಮ್ಮಿ ಅಂತ ಹೇಳ್ತಾ ನಮಸ್ತೆ, ಟೇಕ್ ಕೇರ್, ಬಾಯ್.